ಪ್ರಿಯಂಗುಕಲಿಕಾ ಶ್ಯಾಮಮ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಯಾವ ರೀತಿಯಾಗಿ ಫಲ ಸಿಗುತ್ತೆ ನೋಡಿ. ಸಾಧ್ಯವಾದಷ್ಟು ನಾನು ಹೋದ ತಿಂಗಳು ಕೂಡ ಹೇಳಿದೆ, ಬಹಳ ಒಳ್ಳೆಯ ಕಾಲಾವಧಿ ಕನ್ಯಾ ರಾಶಿಯವರಿಗೆ. ಯಾವುದೇ ರೀತಿಯ ತೊಂದರೆ ಕೂಡ ನಿಮಗೆ ಇಲ್ಲ. ಆದರೂ ಕೂಡ ಒಂದಷ್ಟು ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಳತಕ್ಕದ್ದು. ಯಾವ ವಿಷಯದಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು, ಯಾವ ವಿಷಯದಲ್ಲಿ ಯಾವುದೇ ರೀತಿಯ ಚಿಂತೆಯನ್ನು ಮಾಡುವಂಥ ಕಾರಣ ನೀವಿಲ್ಲ, ಇದೆಲ್ಲವನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ಈ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಕುಜದೋಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಯಾರಿಗೆ ಕುಜದೋಷ ಅಂತ ಹೇಳ್ತೇವೆ, ಆ ಕುಜದೋಷದ ಪರಿಹಾರ ಏನು, ಅದಕ್ಕೆ ಕುಂಭ ವಿವಾಹವನ್ನೇ ಮಾಡಿಸ್ಬೇಕಾ ಅಥವಾ ಗಂಡಸರಾಗಿದ್ದರೆ ಕದಳಿ ವಿವಾಹವನ್ನು ಮಾಡಿಸ್ಬೇಕಾ, ಅದರ ಆ ಮಾಹಿತಿ ಯಾವ ಪ್ರಕಾರವಾಗಿ ಅದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಬೇಕಾದರೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆ ಇದ್ದರೆ, ಸಂಶಯ ಇದ್ದರೆ ಅದಕ್ಕೂ ಕೂಡ ತಕ್ಕ ಮಟ್ಟಿಗೆ ಪರಿಹಾರವನ್ನು ನಾನು ಈಗಾಗಲೇ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಷಯದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಅದೆಲ್ಲವನ್ನು ನೋಡ್ಕೊಳ್ಳಿ. ನೋಡಿ, ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿರುವಂಥ ರಾಹು ನಿಮ್ಮ ಎಲ್ಲ ಗ್ರಹಗಳ ದೋಷವನ್ನು ಪರಿಹರಿಸ್ತಾನೆ, ಒಳ್ಳೊಳ್ಳೆ ಫಲವನ್ನು ಕೊಡ್ತಾನೆ, ಅದೃಷ್ಟದ ಸಮಯವನ್ನು ತಂದು ಕೊಡ್ತಾ ಇದ್ದಾನೆ. ಆರೋಗ್ಯದ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಅಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಂತೂ ನಾನು ಹೇಳಿದೆ. ಹಣಕಾಸಿನ ಪರಿಸ್ಥಿತಿ ಗುರು ಅನುಗ್ರಹದಿಂದ ಯಾವುದೇ ರೀತಿಯ ನಿಮಗೆ ಚಿಂತೆಗೆ ಕಾರಣ ಆಗೋದಿಲ್ಲ. ಆದರೂ ಕೂಡ ಒಂದಷ್ಟು ಹಣಕಾಸಿನ ವ್ಯವಹಾರವನ್ನು ಮಾಡುವಾಗ ಕನ್ಯಾ ರಾಶಿಯವರು ಜಾಗ್ರತೆಯನ್ನು ವಹಿಸತಕ್ಕದ್ದು. ಯಾಕೆ ಅಂದರೆ, ನೀವು ಯಾರಿಗಾದರೂ ಹಣವನ್ನು ಕೊಟ್ಟಿದ್ದಾದರೆ ಅದು ಆದಷ್ಟು ಬೇಗ ವಾಪಸ್ ಬರೋದಿಲ್ಲ. ಈ ಬಗ್ಗೆ ಎಚ್ಚರವನ್ನು ವಹಿಸಿ. ಇನ್ನೂ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ಪಿತ್ರಾರ್ಜಿತ ಧನ, ಆ ವಿಷಯದಲ್ಲಿ ನಿಮಗೆ ನಷ್ಟವಾಗುವಂಥ ಸಾಧ್ಯತೆ ಇದೆ. ಅಂತಂದರೆ ನಿಮ್ಮ ಮೊದಲಿನ ಪ್ರಾಪರ್ಟಿಯಲ್ಲಿ ಒಂದಷ್ಟೇನಾದರೂ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ, ಯಾವುದೇ ರೀತಿಯಿಂದ ಇರಬಹುದು. ಸೊ ಆ ವಿಷಯದಲ್ಲಿ ನೀವು ಜಾಗ್ರತೆಯನ್ನು ವಹಿಸಿಕೊಳ್ಳಿ. ಇನ್ನು ಸಹಕಾರ ವಿಷಯದಲ್ಲಿ ಬಂದಾಗ ನಿಮಗೆ ಎಲ್ಲರಿಂದಲೂ ಅನುಕೂಲತೆ ಸಿಗುವಂಥ ಸಾಧ್ಯತೆ. ಅಂದರೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿರಬಹುದು, ನಿಮ್ಮ ಅಣ್ಣ ತಮ್ಮಂದಿರಿಂದ ಇರಬಹುದು, ದಾಯಾದಿಗಳಿಂದ ಇರಬಹುದು, ಬಂಧುಗಳಿಂದ ಇರಬಹುದು, ಅಥವಾ ನಿಮ್ಮ ಮಿತ್ರರಿಂದ ಇರಬಹುದು. ಈ ಒಂದು ತಿಂಗಳು ನಿಮಗೆ ಯಾವುದೇ ವಿಷಯದಲ್ಲೂ ಎಲ್ಲ ವಿಷಯದಲ್ಲೂ ನಿಮಗೆ ಸಹಕಾರವನ್ನು ಕೊಡ್ತಾರೆ. ಅಥವಾ ನೀವು ಗಂಡ ಹೆಂಡತಿಯಾಗಿರಬಹುದು, ಒಬ್ಬರಿಗೊಬ್ಬರಿಗೆ ಸಹಕಾರ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಯಾವಾಗಲೂ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಯಾವುದೇ ರೀತಿಯ ತೊಂದರೆ ಅಂತನ್ನೋದು ನಿಮಗೆ ಇರೋದಿಲ್ಲ. ಆದರೂ ಕೂಡ ವಾಹನಾದಿಗಳಿಂದ ಒಂದಷ್ಟು ಎಚ್ಚರವನ್ನು ವಹಿಸಿಕೊಳ್ಳಿ. ರಸ್ತೆ ದಾಟುವಾಗ ಅಥವಾ ವಾಹನವನ್ನು ನಡೆಸುವಾಗ ಒಂದಷ್ಟು ಎಚ್ಚರವನ್ನು ವಹಿಸಿಕೊಳ್ಳಿ. ಏನಾದರೂ ಖರೀದಿ ಮಾಡೋದಿದ್ದರೆ, ಯಾಕೆಂದರೆ ಇದು ವಿಷಯ ಕೂಡ ಬಹಳ ಮಹತ್ವವಾದದ್ದು, ಹೌದಾ? ಆಸ್ತಿ ಖರೀದಿ ಇರಬಹುದು, ವಾಹನಾದಿಗಳು ಖರೀದಿ ಇರಬಹುದು. ಬಿಗ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ವ್ಯಾಪಾರದಲ್ಲೂ ಕೂಡ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ಖಂಡಿತವಾಗಿ ಮುಂದುವರಿಸಿ. ಸಾಮಾನ್ಯವಾಗಿ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ಅದನ್ನು ನೀವು ಮುಂದುವರಿಸಿ. ಅದರ ಜೊತೆಗೆ ವಿವಾಹದ ಯೋಗ ಈ ವಿಷಯ ಬಂದಾಗ ಇಲ್ಲಿ ನಿಮಗೆ ತುಂಬ ಒಳ್ಳೆಯ ವಿವಾಹ ಯೋಗ ಖಂಡಿತವಾಗಿಯೂ ಇದೆ. ಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡಿಕೊಳ್ಳಿ. ಯಾಕೆಂದರೆ ಈ ವಿವಾಹ ಅಂತನ್ನೋದು ಅತ್ಯಂತ ಸುಲಭವಾಗಿ ಸಿಗುವಂಥ ವಿಷಯ ಅಲ್ಲ. ಹಾಗಾಗಿ ಕಾಲ ಸರಿಯಾಗಿದ್ದಾಗ, ಅಂದರೆ ನಮ್ಮ ಟೈಮ್ ಸರಿಯಾಗಿದ್ದಾಗ ನಾವು ಚೆನ್ನಾಗಿ ಪ್ರಯತ್ನವನ್ನು ಮಾಡಿದ್ದಾದರೆ ಆ ಟೈಮ್ನಲ್ಲಿ ನಮಗೆ ಯೋಗ ಖಂಡಿತವಾಗಿಯೂ ಬರುತ್ತೆ. ಹಾಗಾಗಿ ಈಗ ಟೈಮ್ ಸರಿಯಾಗಿರೋದರಿಂದ ವಿವಾಹಕ್ಕೆ ಸಂಬಂಧಪಟ್ಟಂತೆ, ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ವಾದದ ಸಾಧ್ಯತೆ, ಹಾಗಾಗಿ ಮಾತುಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಡಿ, ಆದಷ್ಟು ಕಡಿಮೆ ಮಾಡಿಕೊಳ್ಳಿ.
ಕಡಿಮೆ ಮಾಡಿಕೊಳ್ಳಿ ಅಂತಂದರೆ ಜಗಳದ ಮಾತುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮಾತನ್ನು ಬಿಡಬೇಡಿ ಅಂತ ಹೇಳಿ ಅರ್ಥ ಅಲ್ಲ. ಜಗಳಾದಿಗಳನ್ನು ಕಡಿಮೆ ಮಾಡಿಕೊಳ್ಳಿ. ವ್ಯಾಪಾರದಲ್ಲೂ ಕೂಡ ತಕ್ಕ ಮಟ್ಟಿಗೆ ಲಾಭ ಇದೆ, ಆದರೂ ಕೂಡ ಒಂದಷ್ಟು ಏರಿಳಿತವನ್ನು ನೀವು ಕಾಣ್ತೀರಾ. ಅದರಲ್ಲೂ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂಥ ವಿಷಯ, ಶಿಕ್ಷಣಾದಿಗಳಿಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಅಥವಾ ಸಣ್ಣ ಪುಟ್ಟ ವ್ಯಾಪಾರಗಳಲ್ಲಿ ತುಂಬ ಒಳ್ಳೆಯ ಅನುಕೂಲತೆ, ಲಾಭ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಈ ಒಂದು ಮಾಸದಲ್ಲಿ ನೀವು ಸ್ವಲ್ಪ ರಾಹು ದೋಷ ಪರಿಹಾರಾರ್ಥಕವಾಗಿ ಒಂದಷ್ಟು ಉದ್ದಿನ ಬೇಳೆಯನ್ನು ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ದಾನವನ್ನು ಮಾಡಿಕೊಳ್ಳಿ. ಅದರಿಂದ ಗಂಡ ಹೆಂಡತಿ ಮಧ್ಯೆ ಇರುವಂಥ ಒಂದು ವಿರಸ ಅಥವಾ ಜಗಳವನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅಲ್ಲಿ ರಾಹು ಪ್ರಭಾವ ಸ್ವಲ್ಪ ಜಾಸ್ತಿಯಾಗಿದೆ. ಅದನ್ನು ತಕ್ಕ ಮಟ್ಟಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಒಂದಷ್ಟು ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಕೊಳ್ಳಿ. ಅದರಿಂದಲೂ ಕೂಡ ನಿಮಗೆ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ವ್ಯಾಜ್ಯಗೆ ಅಂತಂದರೆ ಕೋರ್ಟ್ನಲ್ಲಿರುವಂಥ ಕೇಸಿಗೆ ಸಂಬಂಧಪಟ್ಟಂತೆ ಅನುಕೂಲತೆ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಒಳ್ಳೆಯ ಕಾಲ ಕನ್ಯಾ ರಾಶಿಯವರಿಗೆ ಅಂತ ಹೇಳ್ಬೋದು. ನಮಸ್ಕಾರ.